ನನಗೆ 100 ಶಕ್ತಿಯುತ ಯುವಕರನ್ನು ಕೊಡಿ, ಇಡೀ ದೇಶದ ಚಿತ್ರಣವನ್ನೇ ಬದಲಾಯಿಸಬಲ್ಲೆ ಅನ್ನುವಂಥ ಸ್ವಾಮಿ ವಿವೇಕಾನಂದರ ನುಡಿಗಳು ಯುವ ಜನರಲ್ಲಿರುವ ಅಪಾರ ಶಕ್ತಿಯನ್ನು ಎತ್ತಿ ಹಿಡಿಯುತ್ತೆ. ಹಾಗಾದರೆ ಯುವ ಜನತೆ ಇಲ್ಲಿ ಸ್ವಲ್ಪ ಕೇಳಿ, ನಿಮ್ಮಲ್ಲಿರೋ ಅಪಾರ ಶಕ್ತಿಯನ್ನು ಒಳ್ಳೆ ಕಾರ್ಯಕ್ಕೆ ತೊಡಗಿಸ್ಕೊಳ್ಳೋಕ್ಕೆ ಆಗ್ತಿಲ್ವಾ? ಮನುಷ್ಯ ಎಷ್ಟೇ ಜಾಣನಾದರೂ ನಾಳೆ ದಿನ ಹೇಗಿರುತ್ತೆ ಅಂತ ತಿಳಿಲಾರ್ದಷ್ಟು ದಡ್ಡನಾಗಿರ್ತಾನಲ್ವಾ? ಎಲ್ಲೋ ಸೋಲ್ತಿದ್ದೀನಿ ಅನ್ನುವಂಥ ಒಂದು ನೋವು ನಮ್ಮನ್ನು ಕುಗ್ಗಿಸ್ಬಿಡುತ್ತೆ. ಹಾಗಾದರೆ ನಮ್ಮ ಜೀವನವನ್ನು ಯಶಸ್ವಿಯಾಗೋ ಮಾರ್ಗಗಳ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ವಿಚಾರಗಳು ಚಿಕ್ಕದಾಗಿ ಕಾಣಿಸ್ಬೋದು, ಆದರೆ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಹಾಗೆ ಪಾಲಿಸೋದು ತುಂಬ ಕಷ್ಟ. ನಿಮಗೆ ಏನೋ ಒಳ್ಳೆಯದನ್ನು ಸಾಧಿಸಬೇಕು, ಹಣ ಮಾಡಬೇಕು, ಚೆನ್ನಾಗಿರಬೇಕು ಅಂತ ಆಸೆ ಇದೆಯಾ? ಹಾಗಾದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ, ಬದಲಾವಣೆ ಖಂಡಿತವಾಗಿಯೂ ಆಗುತ್ತೆ. ಮೊದಲನೇ ಟ್ರಿಕ್ಸ್ ಏನು ಅಂದರೆ, ನನ್ನಿಂದ ಸಾಧ್ಯನೇ ಇಲ್ಲ ಅನ್ನುವಂಥ ಪ್ರಶ್ನೆಯನ್ನು ನನ್ನಿಂದ ಸಾಧ್ಯ ಎಂದು ಉತ್ತರಿಸ್ಕೊಳ್ಳುತ್ತಾ ಸಾಗೋದು. ಇದು ನಿಮ್ಮ ಯಶಸ್ಸಿನ ಮೊದಲನೇ ಹೆಜ್ಜೆ. ನಿಮ್ಮ ಮೇಲೆ ನಿಮಗೆ ಅಪಾರ ನಂಬಿಕೆಯನ್ನು ಸೃಷ್ಟಿಸ್ಕೊಳ್ಳೋದು, ಒಳ್ಳೆಯ ಸಾಧನೆ ಬಗ್ಗೆ ಕನಸು ಕಾಣೋದು ಅಂದಾಗ ಅಂದುಕೊಂಡ ಕಾರ್ಯಗಳು ಯಶಸ್ವಿಯಾಗಿ ಕಾರ್ಯರೂಪಕ್ಕೆ ಬರುತ್ತೆ. ಇನ್ನು ಎರಡನೇದೇನೆಂದರೆ, ಗುರಿಯೆಡೆಗೆ ನಡೆಯುವ ದಾರಿ. ನಿಶ್ಚಿತ ಗುರಿಯೊಂದಿಗೆ ಸಮಯದ ಮಿತಿಯಲ್ಲಿ ಕಟ್ಟುನಿಟ್ಟಿನ ನಿರ್ಧಾರದೊಂದಿಗೆ ಹೆಜ್ಜೆಯನ್ನಿಡಬೇಕು. ಮಾಡಿಯೇ ತೀರ್ತೀನಿ ಅಂತ ಹಠ ನಮ್ಮಲ್ಲಿದ್ದಾಗ ಯಾವ ಅಡೆತಡೆನೂ ನಮ್ಮ ಯಶಸ್ಸಿಗೆ ತಡೆಯೊಡ್ಡೋದು ಇಲ್ಲ. ಅದೇ ಕಂಪ್ನಿ ಕೆಲಸ ಬೇಕು, ಸರ್ಕಾರಿ ಉದ್ಯೋಗನೇ ಬೇಕು, ಹೀಗೆ ಅದಕ್ಕೋಸ್ಕರ ನಾವು ಎಷ್ಟು ಶ್ರಮವನ್ನು ವಹಿಸಿ ಶ್ರದ್ಧೆಯಿಂದ ಕೆಲಸ ಮಾಡಿದ್ರೂ ಅದರಲ್ಲಿ ಯಶಸ್ಸು ಸಿಗದೆ ಹೋದಾಗ ತುಂಬ ಕುಗ್ಗೋಗ್ಬಿಡ್ತೀವಿ. ಬಾಹ್ಯ ಒತ್ತಡದ ಮೇಲೆ ನನ್ನಲ್ಲಿರೋ ಶಕ್ತಿಯನ್ನು ಕಳೆದುಕೊಳ್ಬೇಡ, ಯೋಚಿಸು, ನಡೆಯುತ್ತಿರೋ ಮಾರ್ಗ ಸರಿ ಇದೆಯಾ ಅಂತ. ಅದಕ್ಕಿಂತ ಸಾಮರ್ಥ್ಯ ನನ್ನಲ್ಲಿದೆಯಾ ಅಂತ ಥಿಂಕ್ ಮಾಡಬೇಕು. ಆಗ ನಾವು ನಮಗೋಸ್ಕರ ಬದುಕೋಕ್ಕೆ ಶುರು ಮಾಡ್ತೀವಿ. ಮೂರನೇ ಹೆಜ್ಜೆ ಯಾವುದು ಗೊತ್ತಾ? ಸಮಯಕ್ಕೆ ಸರಿಯಾಗಿ ಹೊಂದ್ಕೊಂಡು ನಡೆಯೋದು. ಅಂದ್ಕೊಂಡಿರೋ ಕೆಲಸ ಸಿಗದೇ ಇದ್ದಾಗ, ನಿಗದಿತ ಸಮಯದಲ್ಲಿ ನಿನ್ನ ಗುರಿ ತಲುಪೋಕ್ಕೆ ಸಾಧ್ಯ ಆಗದೇ ಇದ್ದಾಗ ಮಾಡಬೇಕಾಗಿರೋದು ಇಷ್ಟೇ: ಕುಗ್ಗಬಾರ್ದು, ಹಿಂಜರಿಬಾರ್ದು, ಪರರ ಮಾತುಗಳಿಗೆ ಕಿವಿ ಕೊಡಬಾರ್ದು, ಅವಕಾಶಗಳು ಏನಿದೆ ಅಂತ ಹುಡುಕ್ತಾ ಹೋಗಬೇಕು. ನಿನ್ನಲ್ಲಿರೋ ಸಾಮರ್ಥ್ಯಕ್ಕೆ ಇನ್ನೂ ಹೆಚ್ಚಿನ ಕಲಿಕೆ ಅವಶ್ಯಕವಾದರೆ ಕಲೀಲಿಕ್ಕೆ ಹಿಂಜರಿಬಾರ್ದು. ದಾರಿ ಬೇರೆ ಆದರೂ ಗುರಿ ಒಂದೇ ಆಗಿರುತ್ತೆ ತಾನೆ. ಆಲಸ್ಯ ಬಿಟ್ಟು ಹೊಸತನ್ನು ಕಲಿತಾ ಇರಬೇಕು. ನಾಲ್ಕನೆಯ ಮುಖ್ಯ ಘಟ್ಟ ಯಾವುದು ಗೊತ್ತಾ? ಇದಕ್ಕೆಲ್ಲ ಮೂಲ ಕಾರಣ ಮನಸ್ಸು, ಹಾಗೆ ನಮ್ಮ ದೈಹಿಕ ಆರೋಗ್ಯ. ಇದರ ಕಡೆ ಗಮನ ಕೊಡೋದು ಅತ್ಯಂತ ಅವಶ್ಯಕ. ಮನಸ್ಸು, ದೇಹ ಒಂದಕ್ಕೊಂದು ಕೊಂಡಿ ಇದ್ದಂತಲ್ವಾ? ಹೊಸ ಹುರುಪು, ಹೊಸ ಕನಸು, ನೆಮ್ಮದಿಗೋಸ್ಕರ ನಿನಗಿಷ್ಟವಾದಂಥ ಧ್ಯಾನ, ಯೋಗ, ಸಂಗೀತ, ಆಟದಲ್ಲಿ ತೊಡಗಿಸ್ಕೊಂಡು ಮನಸ್ಸನ್ನು ಪ್ರಶಾಂತವಾಗಿರಿಸ್ಕೋಬೇಕು. ಹಿತವಾಗಿಯೂ ಮಿತವಾಗಿಯೂ ಋತುಗುಣವಾಗಿಯೂ ಆಹಾರವನ್ನು ತೆಗೆದುಕೊಳ್ಬೇಕು. ಕೊನೆಯ 5ನೇ ಘಟ್ಟ ಯಾವುದು ಅಂದರೆ, ತಾಳ್ಮೆ ಮತ್ತು ದುಡಿಮೆ. ಜಗವೇನೆಂದರೂ ನಿನ್ನಂತೆ ನೀನಿರು ಎಂಬ ಮಾತನ್ನು ಮರಿಬೇಡ. ಎಷ್ಟು ಅಗಾಧ ಶಕ್ತಿ ನಿನ್ನಲ್ಲಿದೆ. ಬೇರೆಯವರ ಹೊಗಳಿಕೆಯಿಂದ ಪ್ರೀತಿಯ ಮರಳಿಗೆ ಮರಳಾಗದೆ, ಯಾರಲ್ಲೂ ಬೇಡದೆ ನೀನು ಅಚಲವಾಗಿ ಎಂದು ಸಾಧಿಸ್ತೀಯೋ ಅವತ್ತು ನಿನ್ನ ಹಿಂದೆ ಜನ, ಪ್ರೀತಿ, ಹಣ, ಯಶಸ್ಸು ಎಲ್ಲ ತನ್ನಿಂತಾನೇ ಬರ್ತಾರೆ. ಪರರೊಂದಿಗೆ ಹೋಲಿಸ್ಕೊಳ್ಳೋದನ್ನು ನಿನ್ನ ಮೇಲೆ ನಿನಗೆ ಅಪಾರ ನಂಬಿಕೆ ಇದೆ ಅಂತ ಮುಂದೋಗು. ಸ್ನೇಹಿತರು, ನೆಂಟರಿಷ್ಟರು ಯಾರೇ ಇರಲಿ, ನಮ್ಮ ಬಗ್ಗೆ ಹೀಯಾಳಿಸೋರೇ ಇರಲಿ, ಅದನ್ನು ಛಲವಾಗಿ ತೆಗೆದುಕೊಳ್ಬೇಕಷ್ಟೆ. ಶತ್ರುಗಳು ನಿಜವಾಗಿಯೂ ನಮ್ಮ ಏಳಿಗೆಗೆ ಕಾರಣರಾಗ್ತಾರೆ. ಯಾರನ್ನು ದ್ವೇಷಿಸದೆ ತಾಳ್ಮೆಯಿಂದ ಮಾಡೋ ಯಾವ ದುಡಿಮೆಯನ್ನಾದರೂ ಪ್ರೀತಿಸು. ವಿಶ್ ಇಟ್, ಪ್ಲ್ಯಾನ್ ಇಟ್, ಡೂ ಇಟ್. ಹಾಗಾದರೆ ಶ್ರಮನೂ ನಿಂದೆ, ಸಮಯನೂ ನಿಂದೆ, ಸಾಧಿಸೋ ಛಲ ಇದ್ದರೆ ಪ್ರತಿಫಲ ಕೂಡ ನಿಂದಾಗುತ್ತಲ್ವ? ಯಾವತ್ತೂ ಕಲಿಯೋದನ್ನು ನಿಲ್ಲಿಸ್ಬೇಡ. ಯಾಕಂದರೆ ಜೀವನ ಯಾವತ್ತೂ ಕಲಿಸೋದನ್ನು ನಿಲ್ಲಿಸೋದೇ ಇಲ್ಲ. ಏನಂತೀರ? ಕೇಳಿಸ್ಕೊಂಡ್ರಲ್ವ? ಧನ್ಯವಾದ.